ಮ್ಯಾಮ್, ಹಾಂ ಸತ್ಯ, NT ಸ್ಕ್ಯಾನ್ ಮಿಸ್ ಆದರೆ ಏನು ಮಾಡಬೇಕು? ಓಕೆ, ವೆರಿ ಗುಡ್ ಕ್ವೆಶನ್. NT ಸ್ಕ್ಯಾನ್ ಮಿಸ್ ಆಯಿತು ಅಂತಂದರೆ ಟೆನ್ಷನ್ ಮಾಡ್ಕೊಬೇಡಿ, ಹಾಗೆ ನೆಗ್ಲೆಕ್ಟು ಕೂಡ ಮಾಡಬೇಡಿ. NT ಸ್ಕ್ಯಾನ್ನ ನಾವು ಬಿಟ್ವೀನ್ 11 ವೀಕ್ಸ್ ಟು 13 ವೀಕ್ಸ್ ಆ್ಯಂಡ್ 6 ಡೇಸ್ ಮಾಡ್ತೀವಿ. ಇನ್ ಕೇಸ್ ನೀವು ಈ ಟೈಮ್ ಲೈನ್ನ ಕ್ರಾಸ್ ಆಗಿದ್ದೀರಾ ಅಂದರೆ ಬಿಟ್ವೀನ್ 14 ಟು 15 ವೀಕ್ಸ್ ನಾವು ಲೇಟ್ NT ಸ್ಕ್ಯಾನ್ ಅಂತ ಮಾಡ್ತೀವಿ. ಇದು ಸಿಮಿಲರ್ ಆಗಿ ನಾವು NT ಸ್ಕ್ಯಾನ್ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ಇದರಲ್ಲಿ ಏನು ಒಂದು ಡಿಸಡ್ವಾಂಟೇಜ್ ಅಂದರೆ ರಿಸ್ಕ್ ಅಸೆಸ್ಮೆಂಟ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದೊಂದು ಮಾಡೋಕ್ಕಾಗೋದಿಲ್ಲ. ಬಟ್ ವೆರಾಸ್ ಬೇಬಿದು ಡೀಟೇಲ್ ಸ್ಟ್ರಕ್ಚರಲ್ ಸ್ಟಡಿ, ಗ್ರೋತ್ ಹೇಗಿದೆ ಅಂತ ಚೆಕ್ ಮಾಡ್ತೇವೆ, ಯೂಟ್ರೈನ್ ಆರ್ಟರಿ ಡಾಪ್ಲರ್ ಅಸೆಸ್ ಮಾಡ್ತೇವೆ, ಸರ್ವೈಕಲ್ ಲೆಂತ್ ಅಸೆಸ್ ಮಾಡ್ತೇವೆ. ಸೊ ಎಲ್ಲ ಡೀಟೇಲ್ಸು ಕೂಡ ಈ ಸ್ಕ್ಯಾನಲ್ಲೂ ಕೂಡ ಕೊಡ್ತೇವೆ, ಎಕ್ಸೆಪ್ಟ್ ಫಾರ್ ದ ರಿಸ್ಕ್ ಅಸೆಸ್ಮೆಂಟ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. ಆ್ಯಂಡ್ ಈಗ 15 ವೀಕ್ಸ್ 16 ವೀಕ್ಸ್ ಕ್ರಾಸ್ ಆಗಿಬಿಟ್ಟಿದ್ದೀರ ಅಂದರೆ ಆವಾಗ ಅರ್ಲಿ ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಆವಾಗ ಕೂಡ ಬೇಬಿದು ಸ್ಟ್ರಕ್ಚರ್ಸ್ ಎಲ್ಲ ಸ್ಟಡಿ ಮಾಡ್ತೀವಿ, ಗ್ರೋತ್ ಸ್ಟಡಿ ಮಾಡ್ತೀವಿ, ಆಮ್ನಿಯೋಟಿಕ್ ಫ್ಲೂಯಿಡ್, ಪ್ಲಸೆಂಟಾ ಆ್ಯಂಡ್ ಸರ್ವಿಕ್ಸ್ ಇದಿಷ್ಟ್ರ ಬಗ್ಗೆನೂ ನಾವು ಮಾಹಿತಿ ಕೊಡ್ತೇವೆ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಟೈಮ್ ಲೈನ್ ಕೂಡ ಮುಗಿದು ಹೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸೆಕೆಂಡ್ ಟ್ರೈಮಿಸ್ಟರ್ ಬಯೋಕೆಮಿಕಲ್ ಸ್ಕ್ರೀನಿಂಗ್ ಟೆಸ್ಟ್, ದಟ್ ಈಸ್ ಕಾಲ್ಡ್ ಎಸ್ ಕ್ವಾಡ್ರುಪಲ್ ಟೆಸ್ಟ್. ಸೊ ಈ ಟೆಸ್ಟ್ ಮಾಡಿದಾಗ ರಿಸ್ಕ್ ಅಸೆಸ್ಮೆಂಟ್ ಫಾರ್ ದ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ನಾವು ಮಾಡ್ಕೋಬಹುದು. ಸೊ ಇದರಿಂದ ನೀವು ಲೋ ರಿಸ್ಕ್ ಕ್ಯಾಟಗರಿಯಲ್ಲಿದ್ದೀರಾ, ಇಂಟರ್ಮೀಡಿಯೇಟ್ ರಿಸ್ಕಲ್ಲಿದ್ದೀರಾ ಅಥವಾ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀದಾ ಅನಾಮಲಿ ಸ್ಕ್ಯಾನಿಗೆ ನೀವು ಬರಬೇಕಾಗುತ್ತೆ ಬಿಟ್ವೀನ್ 18 ಟು 22 ವೀಕ್ಸ್. ಸೊ NT ಸ್ಕ್ಯಾನ್ ಮಿಸ್ ಆದರೆ ಗಾಬರಿ ಆಗಬೇಡಿ, ಬಟ್ ನೆಗ್ಲೆಕ್ಟ್ ಕೂಡ ಮಾಡಬೇಡಿ.